ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆ ಅಂಜನಾನಗರದಲ್ಲಿರುವ ವಿದ್ಯಾಶ್ರೀ ಹೈಸ್ಕೂಲ್ನ ವಿದ್ಯಾರ್ಥಿಗಳು ಸಿಬಿಎಸ್ಇ ಪರೀಕ್ಷೆಯಲ್ಲಿ ಅತ್ಯುತ್ತಮ ಫಲಿತಾಂಶ ದಾಖಲಿಸಿದ್ದು 41 ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದು 100ಕ್ಕೆ 100 ಫಲಿತಾಂಶದೊಂದಿಗೆ ಟಾಪರ್ಸ್ಗಳಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಆಡಳಿತ ಮಂಡಳಿ ಸ್ಥಾಪಕ ಅಧ್ಯಕ್ಷರಾದ ಬಿಆರ್ ಕೃಷ್ಣಮೂರ್ತಿ ಹಾಗೂ ಪ್ರಾಂಶುಪಾಲರು, ಉಪ ಪ್ರಾಂಶುಪಾಲರು, ಶಿಕ್ಷಕರು ಅಭಿನಂದನೆ ಸಲ್ಲಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪೋಷಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಉದಯ ಸುದ್ದಿಯೊಂದಿಗೆ ಹಂಚಿಕೊಂಡರು. ನಮಸ್ತೆ, I am Mrs. Vijaya Kumari, the Vice Principal of Vidyashri High School, CBSE wing. It's a great opportunity. I would like to thank the channel members for giving us an opportunity to convey things. Is obviously the whole Vidyashri fraternity is celebrating the success of every individual student who have appeared in the SSC examination and has given a grand success to the school. ಬಹುಶಃ ಈ ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿ ಇದು ಒಂದು ಕಲೆಕ್ಟಿವ್, ಇಟ್ಸ್ ಅ ಟೋಟಲ್ ಕಲೆಕ್ಟಿವ್ ಸಕ್ಸಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪ್ರಸ್ತುತ ಶೈಕ್ಷಣಿಕ ಸಾಲು 25-26ನ ಅಭೂತಪೂರ್ವಕವಾದ ಒಂದು ಶೈಕ್ಷಣಿಕ ಒಂದು ಗರಿಮೆ ಅಥವಾ ಹಿರಿಮೆಗೆ ನಮ್ಮ ಶಾಲೆಯ ಪ್ರತಿಯೊಂದು ವರ್ಗದ ಜನ ಸಾಧನೆಗೆ ಪ್ರಮುಖ ಪಾತ್ರನ ವಹಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಆಡಳಿತ ವರ್ಗ ಹಾಗೂ ನಮ್ಮ ಸಂಸ್ಥಾಪನಾ ಕಾರ್ಯದರ್ಶಿಗಳಾದ ಶ್ರೀಯುತ BR ಕೃಷ್ಣಮೂರ್ತಿಯವರ ಪ್ರೇರಣೆ ಬಹು ಪ್ರಾಮುಖ್ಯವಾಗಿದೆ ಮತ್ತು ನಮ್ಮ ಪ್ರಾಂಶುಪಾಲರಾದ ಕೆ ಮಂಜುಳಾರವರ ನಾಯಕತ್ವ, ಶೈಕ್ಷಣಿಕ ಸಂಯೋಜಕರಾದ ಶ್ರೀಮತಿ ಬೇಲಾ ಪಾಟೀಲ್ರವರ ಸಲಹೆ ನಮ್ಮ ಬೆನ್ನೆಲುಬಾಗಿದೆ. ಪ್ರತಿಯೊಂದು 10ನೇ ತರಗತಿಯ ಶಿಕ್ಷಕರ ಸಹಭಾಗಿತ್ವ, ಪೋಷಕರ ನಂಬಿಕೆ, ಮಕ್ಕಳ ಒಂದು ಪ್ರೇರಣೆ ನಮ್ಮೆಲ್ಲರ ಒಂದು ಶಕ್ತಿ ಕೇಂದ್ರವಾಗಿದೆ. ಬಹುಶಃ ಪ್ರತಿಯೊಬ್ಬರು ನಂಬಿರುವ ಹಾಗೆ ಶಾಲೆಯ ಒಂದು ದೇವಸ್ಥಾನ. ಪ್ರತಿಯೊಂದು ವ್ಯಕ್ತಿ ಒಳಗಡೆ ಬಂದಾಗ ಅವರೊಳಗಡೆ ಸ್ವಯಂ ಪ್ರೇರಿತವಾದಂತಹ ಶಕ್ತಿ ಈ ಒಂದು ಮುಖ್ಯ ವಾಹಿನಿಯಲ್ಲಿದೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಇನ್ನು ಸರ್ ಕೇಳಿದ ಹಾಗೆ ಒಂದು ಮಕ್ಕಳ ಒಂದು ಅಭೂತಪೂರ್ವಕವಾದ ಒಂದು ಶೈಕ್ಷಣಿಕ ಒಂದು ಸಕ್ಸಸ್ಸಿಗೆ ಏನು ಕಾರಣ ಅಂತ ಹೇಳಿದರೆ, ಮೊದಲನೇದಾಗಿ ಇಲ್ಲಿ ಒಂದು 66 ಮಕ್ಕಳು ನಮ್ಮ 10ನೇ ತರಗತಿ CBSEಯ ಒಂದು ಎನ್ರೋಲ್ಮೆಂಟ್ ಆದಾಗ LOCಯಲ್ಲಿ ಆದಾಗ ಅದರಿಂದ ಪ್ರತಿಯೊಬ್ಬರ ಪರಿಶ್ರಮ ಅಂತೂ ಖಂಡಿತವಾಗ್ಲೂ ಇರುತ್ತೆ. ನನ್ನ ಈಗ ಹೇಳಿರೋ ಹಾಗೆ ನಮ್ಮ ಒಂದು ಪ್ರಾಂಶುಪಾಲರಾದ ಮಂಜುಳಾಕ್ಕಿ ಅವರ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ. ಆಮೇಲೆ ಪ್ರತಿಯೊಂದು ಶಿಕ್ಷಕರು ಸಮಯದ ಯಾವುದೇ ಗಡುವನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಕಷ್ಟಪಟ್ಟು ಕೆಲಸ ಮಾಡಿರೋ ಒಂದು ಪ್ರತಿಫಲ. ಹೀಗೆ ನಮ್ಮಲ್ಲಿ 75% ಮಕ್ಕಳು ಇಲ್ಲೇ ಒಂದು ನರ್ಸರಿ ಕ್ಲಾಸಲ್ಲಿ ಅಡ್ಮಿಷನ್ ಆಗಿ 10ನೇ ತರಗತಿಯವರೆಗೂ ತಮ್ಮ ಶೈಕ್ಷಣಿಕ ಪ್ರವಾಸನ ಒಂದು ಮುಕ್ತಾಯ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಮಗುವೂ ಒಂದು ಮಾಣಿಕ್ಯದಂತೆ ನಮ್ಮಲ್ಲಿ. ಹಾಗಾಗಿ ಇಲ್ಲೊಂದು ಮಕ್ಕಳ ಸಾಧನೆ ಅಂದರೆ ಅವರು ಶಿಕ್ಷಕರೊಂದಿಗೆ ಬಹು ಅನ್ಯೋನ್ಯತೆಯಿಂದಿದ್ದಾರೆ. ಮತ್ತು ಸಮಯ ಪ್ರಜ್ಞೆ, ವೇಳಾಪಟ್ಟಿಯ ಪರಿಪಾಲನೆ, ಪುಸ್ತಕ ಬಿಟ್ಟು ಬೇರೆ ಒಂದು ದೈನಂದಿನ ವೇಳಾಪಟ್ಟಿಯ ಜೊತೆಗೆ ಹೆಚ್ಚುವರಿ ಪುಸ್ತಕಗಳ ಪರಿಶೀಲನೆ, ಮಾದರಿ ಪತ್ರಿಕೆಯ ಅಭ್ಯಾಸ ದಿನನಿತ್ಯ ಹಾಗೂ ಅವರ ಒಳಗಡೆ ಇರುವಂತಹ ಒಂದು ಡಿಸಿಪ್ಲಿನ್ ಏನಿದೆ ಅದು ಆ ಮಕ್ಕಳಿಗೆ ಖಂಡಿತವಾಗ್ಲೂ ಸಹಾಯಕ್ಕೆ ಬಂದಿದೆ. ಮಕ್ಕಳ ಫಲಿತಾಂಶಕ್ಕೆ ಪೂರಕವಾಗಿದೆ ಅಂತ ಹೇಳ್ತೀನಿ. ಇಲ್ಲಿ ಇನ್ನೊಂದು ವಿಷಯ ಉಲ್ಲೇಖ ಮಾಡ್ತೀನಿ. ಸಾಧಾರಣವಾಗಿ ವಾರ್ಷಿಕ ಪರೀಕ್ಷೆ ಬರುವುದಕ್ಕೆ ಮುಂಚೆ ಅಥವಾ ಶೈಕ್ಷಣಿಕ ಒಂದು ಸಾಲಿನ ಕೊನೆಯ ಹಂತದಲ್ಲಿ ನಮಗೆ ಮಹೇಶ್ PU ಕಾಲೇಜಿನ ಪ್ರಿನ್ಸಿಪಲರಾದ ಕುಮಾರಪ್ಪನವರು ಮತ್ತು ಉಪ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ ಸರ್ ಅವರು ಕೂಡ ಕೆರಿಯರ್ ಕೌನ್ಸಿಲಿಂಗ್ ಅಂದರೆ ಮುಂದೆ ಮಕ್ಕಳು ಏನಾಗಬೇಕು, ಸಾಧಾರಣವಾಗಿ ನಾವು ನೋಡಿರುವ ಹಾಗೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ನನ್ನ ಸ್ನೇಹಿತ ಅಥವಾ ಸ್ನೇಹಿತೆ ಯಾವ ಒಂದು ಶಾಲೆಗೆ ಹೋಗಲಿಕ್ಕೆ ಇಷ್ಟಪಡ್ತಾರೆ ಆ ಥರ ಹೋಗುವಂಥ ನಿಟ್ಟಿನಲ್ಲಿ ಅವರಿಗೆ ಕೆರಿಯರ್ ಕೌನ್ಸಿಲಿಂಗನ್ನು ಮಾಡಿ ಯಾವ ಕಾಲೇಜಿಗೆ ಯಾವ ಒಂದು ಸಬ್ಜೆಕ್ಟಿನ ಮುಂದೆ ಏನು ತೊಗೊಂಡ್ರೆ ಅವರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಕೆರಿಯರ್ ಕೌನ್ಸಿಲಿಂಗ್ ಕೂಡ ಶಾಲೆಯ ಇದರಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಅವಕಾಶ ಕೊಟ್ಟಂತಹ ನಿಮಗೆ ನನ್ನ ವಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರುವಂತಹ ಅನೇಕ ಶೈಕ್ಷಣಿಕ ವರ್ಷಗಳು
ಶಾಲೆಯ ಒಂದು ಕಿರೀಟಕ್ಕೆ ಮಾಣಿಕ್ಯದಂತಿರಲಿ ಅಂತ ಆಶಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು, ಧನ್ಯವಾದಗಳು. Namaste sir. We in Vidyashri High School, we work hard for the result and it is our commitment. And we have a support of management and principal, vice principal and academic advisor as well as our teachers. Same commitment even with the students as well as parents. And we are committed for result and we are proving for that sir. That's all. Honored to be here first of all, and I believe that the main strategy for achieving this milestone was consistency and discipline. Moreover, my teachers also played a major role in achieving this great milestone. They molded me and they provided me with the necessary study materials, and they always solved my doubts, even the smallest ones, and were always available for every student equally. The school also provided a great environment for me to grow and learn in. I believe that consistency matters more rather than irregular long study sessions, and I believe that this result is the reflection of the teamwork and collective efforts of many people. Thank you. ವಿದ್ಯಾಶ್ರೀ ಹೈಸ್ಕೂಲ್ನಲ್ಲಿ ಟೀಚರ್ ಎಲ್ಲ ಚೆನ್ನಾಗಿದ್ದಾರೆ, ಚೆನ್ನಾಗಿ ಓದ್ತಾ ಇದ್ದಾರೆ, ಚೆನ್ನಾಗಿ ಪಾಠ ಕಲಿಸ್ತಾ ಇದ್ದಾರೆ, ಎಲ್ಲ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ಅಂಕವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ವಿಶ್ವಾಸ ಇತ್ತಾ? ಹಾಂ ಸರ್, 100% ವಿಶ್ವಾಸ ಇತ್ತು. 95 to 98 ತನಕ ವಿಶ್ವಾಸ ಇತ್ತು. ಪರವಾಗಿಲ್ಲ, ಬಂದಿದೆ. ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ರು, ಏನೇ ಡೌಟ್ಸ್ ಇದ್ದರು ಎಲ್ಲ ಕ್ಲಿಯರ್ ಮಾಡೋದ್ರಲ್ಲಾಗಿರ್ಬೋದು, ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅದರಿಂದ ಇಷ್ಟು ಪರ್ಸೆಂಟೇಜ್ ಬರೋದಕ್ಕೆ ಹೆಲ್ಪ್ ಆಯಿತು. ಶಿಕ್ಷಕರು ಭಾಳ ಶ್ರಮಪಟ್ಟರು ಅಂತ? ಹೌದು, ಖಂಡಿತ. ತುಂಬ ಸಂತೋಷ ಆಗ್ತಾಯಿದೆ. ಒಳ್ಳೆ ಸ್ಕೋರು ಬರೆದಿದ್ದಾಳೆ. ಅದರಲ್ಲಿ ಅವಳದ್ದು ಎಫರ್ಟಿಂದ ಟೀಚರ್ಸ್ ಎಫರ್ಟು, ಟೀಚಿಂಗ್ ಎಫರ್ಟು ಚೆನ್ನಾಗಿದೆ. ಇದು ತುಂಬ ಹಳೆ ಕಾಲೇಜು ಸಂಸ್ಥೆ, ಎಲ್ಲ ಸೀನಿಯರ್ಸು ಫ್ಯಾಕಲ್ಟೀಸ್ ಇದೆ. ಹಾಗಾಗಿ ಏನು ಕಾಲೇಜ್ ಬಗ್ಗೆ ಏನು ತೊಂದರೆ ಇಲ್ಲ, ಚೆನ್ನಾಗೆಲ್ಲ ಕೋಚಿಂಗ್ ಎಲ್ಲ ಇದೆ. ನಮಗಾಗಿ ಶಿಕ್ಷಕರು ತುಂಬ ಕಷ್ಟವನ್ನು ಪಟ್ಟು ನಮ್ಮನ್ನು ನಮ್ಮ ಜೊತೆ ಅವರು ಮೋಲ್ಡ್ ಮಾಡಿದರು ಮತ್ತು ಪ್ರತಿ ಕ್ಷಣದಲ್ಲೂ ಅವರು ನಮ್ಮ ಜೊತೆ ಇದ್ದು ಡೌಟ್ಸನ್ನು ಕ್ಲಿಯರ್ ಮಾಡುತ್ತಿದ್ದರು. ಅವರು ಡೌಟ್ಸ್ ಕ್ಲಿಯರ್ ಮಾಡುತ್ತಾ ನಮಗೆ ಎನ್ಕರೇಜ್ ಮಾಡುತ್ತಿದ್ದರು. ಯಾವ ಕಷ್ಟದ ಸಮಯದಲ್ಲೂ ಕೂಡ ಅವರು ನಮ್ಮನ್ನು ತಿದ್ದುತ್ತಿದ್ದರು. ನೀವು ಅಂಕವನ್ನು ಪಡೆಯಲಿಕ್ಕೆ ಭಾಳ ಸುಲಭ ಆಯಿತಾ? ಇಲ್ಲ, ನಮ್ಮ ಶಿಕ್ಷಕರು ನಮ್ಮನ್ನು ಈ ರೀತಿ ನಮಗಾಗಿ ಕಷ್ಟವನ್ನು ಪಟ್ಟು ನಮ್ಮನ್ನು ಬೆಳೆಸಿದ್ದರಿಂದ ಅದು ಈಸಿ ಆಯಿತು. ನನಗೆ ತುಂಬ ಒಂದು ಹೆಮ್ಮೆ, ಪ್ರೌಡ್ ಆಗುತ್ತೆ. ಆ್ಯಕ್ಚುಲಿ ಇದು ಒಂದು ಸಂಸ್ಥೆ ನಾನು ಒಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ. ನನ್ನ ಮಗನ LKG ಇಂದ ಇಲ್ಲಿ ಸೇರಿಸಿದ್ವಿ ನಾವು. ಫ್ರಮ್ ದಿ ಪಾಸ್ಟ್ 10 years ವಾಟ್ ಯು ಹ್ಯಾವ್ ಗಾಟ್ ಇಸ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಇನ್ ದಿಸ್ ಸ್ಕೂಲ್. And moreover, whatever the teachers are there, very cooperative and very adjust to the student. And also, they are given the guidance and their approach and their method of faculty and technology is very impressive to our students. So that's why they have got more marks. They have got a good distinction in this school. I am very happy to say that this school is one of the good school and everyone can join here. ಈ ಸ್ಕೂಲ್ ತುಂಬಾ ಸಪೋರ್ಟ್ ಮಾಡಿದೆ. ಟೀಚರ್ಸ್ ಕೂಡ ಅಷ್ಟೇ ತುಂಬ ಸಪೋರ್ಟಿಂಗ್ ಆಗಿದ್ದಾರೆ. ಪ್ರತಿಯೊಂದು ಡೌಟ್ಸ್ ಕೇಳಿದ್ರು ಅಲ್ಲಲ್ಲೇ ಕ್ಲಿಯರ್ ಮಾಡ್ತಾಯಿದ್ರು. ಯಾವುದೂ ಅಂದರೆ ಡೌಟು ತುಂಬ ಜಾಸ್ತಿ ಇರೋಕ್ಕೆ ಬಿಡ್ತಾ ಇರಲಿಲ್ಲ. ಮತ್ತು ತುಂಬ ಟೀಚರ್ಸ್ ಕೂಡ ಫುಲ್ಲು ಸಪೋರ್ಟ್ ಮಾಡ್ತಾಯಿದ್ರು. ನಮಗೆ ಓದೋಕ್ಕೆ ತುಂಬ ಫನ್ನಾಗಿತ್ತು, ಜಾಸ್ತಿ ಪ್ರೆಷರ್ ಇರಲಿಲ್ಲ, ತುಂಬ ಫನ್ನಾಗಿ ಓದ್ವಿ. ಸರ್, ನಾವು ಸ್ಕೂಲ್ಗೆ ಸ್ಟಾರ್ಟಿಂಗ್ ಬಂದಾಗ 7th ಸ್ಟ್ಯಾಂಡರ್ಡ್ ಬಂದಾಗ ನನ್ನ ಮಗಳು ಸ್ಟೇಟ್ ಸಿಲೆಬಸ್ಸಲ್ಲೇ ಓದ್ತಾ ಇದ್ದು. ಇಲ್ಲಿ CBSE ಬಂದು ಹೆಂಗೆ ಪಿಕಪ್ ಆಗ್ತಾಳೆ ಅಂದ್ಕೊಂಡಿದ್ವಿ. ಆದರೂ ಸ್ಕೂಲಲ್ಲಿ ತುಂಬ ಉತ್ತಮ ಫ್ಯಾಕಲ್ಟಿ ಗಳಿಸಿದ್ದು ಚೆನ್ನಾಗಿ ಇದು ಮಾಡಿದ್ದಾರೆ. ಒಳ್ಳೆ ಮಾರ್ಕ್ಸ್ ಬರೋದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಮಗಳಿಗೆ. ಎಲ್ಲದಕ್ಕೂ ನಾವು ಪೇರೆಂಟ್ಸ್ ಮೀಟಿಂಗ್ ಬಂದಾಗ ಏನಾದರೂ ಡೌಟ್ಸ್ ಎಲ್ಲ ಬಂದು ನಾವು ಕೇಳ್ತಾ ಇದ್ವಿ. ಅವರು ನಮಗೆಲ್ಲ ಹೇಳಿ ಇವತ್ತು ಉತ್ತಮ ಅಂಕ ಬರೋದಕ್ಕೆ ಸಹಕಾರಿಯಾಗಿದೆ ಸರ್. ಶಾಲೆ ಮತ್ತು ಶಿಕ್ಷಕರ ಕಾರಣ ಅಂತ? ಹೌದು. ನಾವು ಅದೇ ಸ್ಟೇಟ್ ಸಿಲೆಬಸ್ಸಿಂದ ಹೆಂಗೆ ಪಿಕಪ್ ಆಗ್ತಾಳೆ ಅಂದ್ಕೊಂಡಿದ್ವಿ. ತುಂಬ ಪಿಕಪ್ ಮಾಡಿ ಒಳ್ಳೆ ಮಾರ್ಕ್ಸ್ ಬರೋ ಥರ ಸಹಾಯ ಮಾಡಿದ್ದಾರೆ. ಅದೇ ತುಂಬ ಕಷ್ಟಪಟ್ಟಿದ್ದಾರೆ. ಹುಡುಗರ ಜೊತೆ ಟೀಚರ್ಸು ತುಂಬ ಕಷ್ಟಪಟ್ಟು ಅವ್ರ ಜೊತೆ ಅವರು ತುಂಬ ಸ್ಟ್ರಗಲ್ ಮಾಡಿ ಯಾವಾಗಲೂ ವಾಟ್ಸಪ್ಪಲ್ಲಿ ಆ ಪೇಪರು ಪ್ರತಿಯೊಂದೂ ಇದನ್ನು ಸಾಲ್ವ್ ಮಾಡಿ ಅಂತ ಕೊಟ್ಟು ಹುಡುಗರು ಇವತ್ತು ಮಾರ್ಕ್ಸ್ ತೆಗಿಯೋಕ್ಕೆ ಟೀಚರ್ಸ್ದೇ ಮೇಯ್ನು ಪರಿಶ್ರಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಫಸ್ಟ್ ಟೀಚರ್ಸ್ ವೆರಿ ಸಪೋರ್ಟಿವ್ ಆಗಿದ್ದರು. ನಮಗೆ ಲರ್ನ್ ಆಗೋಕ್ಕೆ ಒಳ್ಳೆ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ರು. ಸೊ ಅದರಿಂದ ನಾವು ಸ್ಕೋರ್ ಮಾಡೋಕ್ಕೆ ಸಾಧ್ಯವಾಗಿದೆ. ಓಕೆ, ಥ್ಯಾಂಕ್ ಯು.
ಸರ್ ತಮ್ಮ ಮಗನ ಬಗ್ಗೆ ಮತ್ತು ಶಾಲೆಯ ಬಗ್ಗೆ. ಶಾಲೆ ತುಂಬ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಟೀಚರು ಮತ್ತು ಪೇರೆಂಟ್ಸು ಮತ್ತು ಟೀಚರ್ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ, ಅದರಿಂದ ಔಟ್ಪುಟ್ ಚೆನ್ನಾಗಿದೆ. ನಮ್ಮ ಟೀಚರ್ಸು ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅವ್ರು ಹೆಲ್ಪ್ ಮಾಡಿರೋದು ಅವ್ರ ಟೀಚಿಂಗಿಂದಾಗಿ ನಮಗೆ ಇಷ್ಟೊಂದು ಒಳ್ಳೆಯ ಅಂಕ ಬರೋಕ್ಕೆ ಹೆಲ್ಪ್ ಆಗಿದೆ. ನಮ್ಮ ಸ್ಕೂಲು ಅಷ್ಟೇ ತುಂಬ ಒಳ್ಳೆಯ ರೀಡಿಂಗ್ ಎನ್ವಿರಾನ್ಮೆಂಟ್ ಕೊಟ್ಟಿದೆ. ಆದ್ದರಿಂದ ನನಗೆ ಈ ಥರ ಒಳ್ಳೆಯ ಅಂಕ ಬಂದಿದೆ. ಥ್ಯಾಂಕ್ ಯು. ಅಮ್ಮ, ನೀವು ಏನು ಹೇಳ್ತೀರಾ ಶಾಲೆ ಬಗ್ಗೆ, ಶಿಕ್ಷಕರ ಬಗ್ಗೆ? ತುಂಬ ಖುಷಿ ಆಗುತ್ತೆ ಸರ್. ಇವಳು UKG ಇಂದ ಓದಿದ್ದು. ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಸುಶೀಲಾ ಮ್ಯಾಮ್ ಅಂತ, ಅವ್ರು ಆವಾಗ ಯಾವ ಥರ ಮಾತಾಡ್ತಿದ್ರು ಇವಾಗೂ ಅದೇ ಥರ ಇದು ಮಾಡ್ತಾರೆ. ಈ ಕ್ಲಾಸ್ ಟೀಚರ್ಸು ಅಷ್ಟೇ, ಯಾವ ಟೈಮಲ್ಲಿ ವಾಟ್ಸಪ್ಪಲ್ಲಿ ಏನೇ ಡೌಟ್ ಇದ್ದರೂ ಕಳಿಸಿದ್ರು ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ರಾದರ್ ದ್ಯಾನ್ ರೀಡಿಂಗ್ ಮೋರ್ ದೇ ಲೈಕ್ ಟು ರೀಕಾಲ್ ಮೋರ್. ತುಂಬ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡಿ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ರಿವೈಸ್ ಮಾಡಿಸ್ತಾರೆ. ಯಾವಾಗಲೂ ರೀಕಾಲ್ ಜಾಸ್ತಿ ಮಾಡಿಸ್ತಾರೆ. ಜಾಸ್ತಿ ಓದೋದಕ್ಕಿಂತ ರೀಕಾಲಿಂಗ್ ಮೇಕ್ಸ್ ಮೆಮೊರಿ ಮೋರ್. ಸೊ ಅದಕ್ಕೋಸ್ಕರ ತುಂಬ ಸಪೋರ್ಟ್ ಮಾಡಿದ್ದಾರೆ. ರೀಡಿಂಗ್ ಎನ್ವಿರಾನ್ಮೆಂಟ್ ಕೊಟ್ಟಿದ್ದಾರೆ, ಲೈಬ್ರರೀಸ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ವಿ ಎಕ್ಸ್ಪ್ಲೋರ್ ಮೋರ್. ತುಂಬ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೆ ಈ ಸ್ಕೋರ್ ಮಾಡೋದಕ್ಕೆ ಕಾರಣ. ಥ್ಯಾಂಕ್ ಯು. ಮೇಡಮ್, ನೀವು ಶಾಲೆ ಬಗ್ಗೆ ಏನು ಹೇಳ್ತೀರಾ, ಶಿಕ್ಷಕರ ಬಗ್ಗೆ? ಸರ್, ನಾವು 9th ಸೇರಿಸಿದ್ದು ಸರ್, CBSE. 9th ಬಂದು ಈ ಥರ ಟಾಪರ್ಸ್ ತೆಗೆದಿದ್ದಾರೆ ಅಂತಂದರೆ ಟೀಚರ್ಸ್ ಎಫರ್ಟು ಇದೆ, ಮಕ್ಕಳ ಎಫರ್ಟು ಇದೆ ಸರ್. ತುಂಬ ನಮಗೆ ಚೆನ್ನಾಗಿ ಹೇಳ್ಕೊಟ್ರು ಮಕ್ಕಳಿಗೆ. ಈ ಥರ ಅಲ್ಲ, ಈ ಥರ ಅಂತ ಗೈಡೆನ್ಸ್ಗಳು ಕೊಡ್ತಾರೆ. ಚೆನ್ನಾಗಿ ಮಾಡಿದ್ರು. They have provided me a good learning environment, and teachers were more supportive, and they were even clearing my even small doubts, and they were more supportive. ಥ್ಯಾಂಕ್ ಯು. ಸರ್, ತಮ್ಮ ಮಗಳ ಬಗ್ಗೆ ಮತ್ತು ಶಾಲೆ? ನಾವು ಇದು LKGಯಿಂದ ಇಲ್ಲಿವರೆಗೂ ಹಾಕಿದ್ವಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾಳೆ. ಆವತ್ತಿಂದನೂ ಇದುವರೆಗೂ ಯಾವುದೇ ರೀತಿ ಹೇಳ್ಸ್ಕೊಂಡಿಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದಾಳೆ. ಮತ್ತು ಟೀಚರ್ಸ್ ಎಲ್ಲ ಸಪೋರ್ಟ್ ಚೆನ್ನಾಗಿ ಕೊಟ್ಟಿದ್ರು. ಮತ್ತು ಸ್ಕೂಲು ಇದೆಲ್ಲ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ತುಂಬ ಶಾಲೆ ಬಗ್ಗೆ ಗೌರವ ಇದೆ. ತುಂಬ ನನಗೆ ಇವಳು 90% ಬರ್ತಾಳೆ ಅನ್ನೋದೇ ಒಂದು ಡೌಟ್ ಇತ್ತು. ಆದರೂ ಟೀಚರ್ಸ್ ಮೇಲೆ ನಂಬಿಕೆಯಿಂದ ಬಂದಿದ್ದಾಳೆ, ಅದು ತುಂಬ ಖುಷಿಯಾಗಿದೆ ಸರ್. It is the teamwork of our school, and teachers have supported a lot, and it is a success. ಓಕೆ ಸರ್, ತಾವು ಏನು ಹೇಳಿ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ತುಂಬ ಸ್ಕೂಲ್ ಒಳ್ಳೆಯದೇ, ಟೀಚರ್ಸು ಎಲ್ಲ ನಮಗೆ ಸಹಕಾರ ಇದೆ ಸರ್. ಅಷ್ಟು ಬಯಸ್ತಾ ಇದ್ದೀನಿ. ಒಳ್ಳೆ ಇದಾಗಿದೆ, ಚೆನ್ನಾಗಿ ಬಂದಿದ್ದಾರೆ ಸರ್. Was consistently practicing every day. I was doing question paper practice, and if I get any doubts, I would immediately ask my teachers, and they would clear it. And our school supported us, and they were giving weekly tests that also helped us, and unit tests. The question level wise practice was done, and it was helpful. LKGಯಿಂದನೂ ಇದೇ ಶಾಲೆಯಲ್ಲೇ ಓದ್ತಾ ಇದ್ಲು. ಈ ಪರಿಸರದಲ್ಲಿ ಇದ್ದಿದ್ದರಲ್ಲಿ ಕಡಿಮೆಗೆ ಎಜುಕೇಷನ್ ಪ್ರೊವೈಡ್ ಮಾಡುವ ಸ್ಕೂಲ್ ಅಂತ ನೋಟಿಸ್ ಮಾಡಿದ್ದೀನಿ. ಸೊ ಚೆನ್ನಾಗೇ ಓದ್ತಾ ಇದ್ಲು. ಅವಳಿಗೇನು ಬೇಕೋ ಅದೆಲ್ಲ ಪ್ರಿಂಟೌಟ್ ಎಲ್ಲ ಇಲ್ಲೇ, ಮತ್ತು ಎಕ್ಸ್ಟ್ರಾ ಕೋಚಿಂಗ್ ಎಲ್ಲ ಇಲ್ಲೇ ಕೊಡ್ತಾಯಿದ್ರು ಈವ್ನಿಂಗ್ ಟೈಮಲ್ಲಿ. ಸೊ ಇಂಪ್ರೂವ್ಮೆಂಟ್ ಮಾಡಿಸಿ ಕಳಿಸಿದ್ದಾರೆ. SLCಯಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಸರ್. ಮುಂದೆ SLC ಹೋಗ್ತಕ್ಕಂಥ ಮಕ್ಕಳಿಗೆ ಏನು ಹೇಳಿಕ್ಕೆ ಇಚ್ಛೆ ಪಡ್ತೀರಾ? ಇದೇ ಥರ ಇನ್ನೂ ಅಡ್ವಾನ್ಸ್ ಲೆವೆಲಲ್ಲೇ ಮಾಡ್ತಾರಂತ ಹೋಪ್ ಇದೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ. ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ ತುಂಬ ಕೋಪ್ರೇಟಿವ್ ಇದೆ. ಅಂದಾಗ ಕೊರೋನಾ ಟೈಮಲ್ಲೂ ತುಂಬ ಚೆನ್ನಾಗೇ ಇದು ಮಾಡಿ, ಇಲ್ಲಾಂದರೆ 2 years ಮಕ್ಕಳಿದ್ದು ವೇಸ್ಟಾಗಿ ಹೋಗಿರ್ತದೆ. ಆನ್ಲೈನ್ ಕ್ಲಾಸಸ್ಸು ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟು ಅದೇ ಮೇಂಟೈನ್ ಮಾಡಿದ್ದಾರೆ, ಅದು ಖುಷಿ. ಸರ್, ಏನಿಲ್ಲ, ಎಲ್ಲ ನಮ್ಮ ಟೀಚರ್ಸು ಎಲ್ಲರೂ ತುಂಬ ಕೋಆಪ್ರೇಟಿವ್ ಆಗಿ ನಮ್ಗೆ ಸಪೋರ್ಟ್ ಮಾಡಿದ್ರು. ರೆಗ್ಯುಲರ್ ಅಸೆಸ್ಮೆಂಟ್ಗಳು ಮಾಡ್ತಿದ್ರು. ಮತ್ತು ನಮ್ಮದು ಸ್ವಲ್ಪ ಟೀಚರ್ಸ್ ಹಾರ್ಡ್ ವರ್ಕು, ನಮ್ಮದು ಹಾರ್ಡ್ ವರ್ಕ್ಸು ಸೇರಿ ಈ ರಿಸಲ್ಟ್ ಬಂತು ಸರ್. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಜಾಸ್ತಿ. ಅಂದರೆ ಟೀಚರ್ಸನ್ನ ಹೇಳಿದ್ದನ್ನು ಕೇಳ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಮಾರ್ಕ್ಸ್ ಬಂದಿರುತ್ತೆ. ಇದೆ ಸರ್, ಅವ್ನು ಮಾಡಿದ್ದಾನೆ, ಎಫರ್ಟ್ ಹಾಕಿದ್ದಾನೆ. ಫಸ್ಟು ಟೀಚರ್ಸು ಸಪೋರ್ಟ್ ಇದೆ, ಸ್ಕೂಲ್ ಸಪೋರ್ಟ್ ಇದೆ. ಅವ್ನು ಫಸ್ಟಿಂದನೂ ಸ್ಕೂಲಲ್ಲಿ ಎಲ್ಲ ಥರ ಅದರಲ್ಲೂ ಆ್ಯಕ್ಟಿವಿಟಿನಲ್ಲಿ ಸ್ವಲ್ಪ ಮಾಡ್ತಿದ್ದ. ಇವಾಗಲೂ ಮಾಡಿದ್ದಾನೆ. ಅದ್ರ ಬಗ್ಗೆ ಖುಷಿ ಇದೆ ಸರ್. ಶಾಲೆ ಬಗ್ಗೆ ಸಂತೋಷ ಇದೆ? ಖುಷಿ, ಸಂತೋಷ ಇದೆ. ಮುಂದೇನೂ ಮಕ್ಕಳು ಇದೇ ಥರ ಇನ್ನೂ ಎಫರ್ಟ್ ಹಾಕಿ ಇನ್ನೂ ಮಾಡ್ತಾರೆ.
ಖುಷಿ ಇದೆ ಸರ್. ಮುಂದಿನ ಸಾಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ. ಮುಂದಿನ ಮಕ್ಳಿಗೂ ಅವರು ಹಾರ್ಡ್ ವರ್ಕ್ ಮಾಡಬೇಕು, ಆದರೂ ಟೀಚರ್ಸು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಸ್ಕೂಲ್ ಸಪೋರ್ಟ್ ಇದೆ, ಸ್ಕೂಲು ಚೆನ್ನಾಗಿದೆ, ಅದ್ರ ಬಗ್ಗೆ ಏನಿಲ್ಲ ಸರ್, ಮಾಡ್ತಾರೆ.